ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಕೋರ್ತೇನೆ. ಈ ಪೆಂಡಮಿಕ್ ಸಮಯದಲ್ಲಿ ಎಲ್ಲರೂ ಸುರಕ್ಷಿತವಾಗಿ ಮನೆಯಲ್ಲಿ ಇರಿ ಅಂತ ಕೇಳಿಕೊಳ್ಳುತ್ತಾ, ಈ ದಿನ ನಾವು ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಪ್ಲಾನಿಂಗಿನ WW ರಾಸ್ಟ್ರೋಸ್ ಅವರ ಅಭಿವೃದ್ಧಿ ಸಿದ್ಧಾಂತವನ್ನು ಅಥವಾ ಬೆಳವಣಿಗೆ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋಣ. WW ರಾಸ್ಟ್ರೋಸ್ ಅವರು ಡೆವಲಪ್ಮೆಂಟ್ ಥಿಯರೀಸಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರು ತಮ್ಮ ಕೃತಿಯಾದಂತಹ ದ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್ ಎ ನಾನ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ಹಂತಗಳು ಎನ್ನುವಂತಹ ತಮ್ಮ ಕೃತಿಯಲ್ಲಿ ದ ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್ ಅನ್ನುವಂತಹ ಸಿದ್ಧಾಂತವನ್ನೇ ಮಂಡಿಸಿದ್ದಾರೆ. ಆರ್ಥಿಕ ಬೆಳವಣಿಗೆ ಯಾವೆಲ್ಲ ಹಂತಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ಅವರು ಆ ವಿವಿಧ ಹಂತಗಳ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಆ ಹಂತಗಳನ್ನು ಒಂದೊಂದೇ ತಿಳಿಯೋಣ. ಸೊ ಈ ಡಿಸ್ಟಿಂಗ್ವಿಶ್ 5 ಸ್ಟೇಜಸ್ ಆಫ್ ಎಕನಾಮಿಕ್ ಗ್ರೋತ್, 5 ಹಂತದಲ್ಲಿ ಅವರು ಆರ್ಥಿಕ ಬೆಳವಣಿಗೆಯನ್ನು ವಿವರಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ದ ಟ್ರೆಡಿಷನಲ್ ಸೊಸೈಟಿ, ಸಾಂಪ್ರದಾಯಿಕ ಸಮಾಜ. ಸೆಕೆಂಡ್ ಒನ್ ದ ಪ್ರೀ ಕಂಡೀಷನ್ಸ್ ಫಾರ್ ಟೇಕ್ ಆಫ್. ಸೊ ಎರಡನೆಯದಂಥದ್ದು ಪರಿವರ್ತನಾ ಹಂತ. ಮೂರನೇದು ದ ಟೇಕ್ ಆಫ್, ವಾಯುಪಥಕ್ಕೆ ಇರುವ ಹಂತ. ದ ಪ್ರೀ ಕಂಡೀಷನ್ ಫಾರ್ ಟೇಕ್ ಆಫನ್ನು ಟ್ರಾನ್ಸಿಷನ್ ಸೊಸೈಟಿ ಅಂತ ನಾವು ಗುರುತಿಸ್ಬೋದು, ಪರಿವರ್ತನಾ ಸಮಾಜ ಅಂತೇಳಿ. ಹಾಗೆ ನಾಲ್ಕನೇದು ದ ಡ್ರೈವ್ ಆಫ್ ಮೆಚುರಿಟಿ, ಪರಿಪಕ್ವತೆಯ ಹಂತ. ಹಾಗೆ ಐದನೇದು ದ ಏಜ್ ಆಫ್ ಹೈ ಮಾಸ್ ಕನ್ಸಂಪ್ಷನ್, ಸೊ ಉನ್ನತ ಸಾಮೂಹಿಕ ಅನುಭೋಗದ ಹಂತ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಹಂತ ಅಂಥೇಳಿ ನಾವು 5ನೇ ಹಂತವನ್ನು ಗುರುತಿಸ್ಬೋದು. ಈ 5 ಹಂತಗಳ ಮೂಲಕ WW ರಾಸ್ಟ್ರೋ ಅವರು ತಮ್ಮ ಆರ್ಥಿಕ ಬೆಳವಣಿಗೆಯ ಸಿದ್ಧಾಂತವನ್ನು ವಿವರಿಸ್ತಾ ಹೋಗ್ತಾರೆ. ದ ಟ್ರೆಡಿಷನಲ್ ಸೊಸೈಟಿ, ದ ಪ್ರೀ ಕಂಡೀಷನ್ಸ್ ಫಾರ್ ಟೇಕ್ ಆಫ್, ದ ಟೇಕ್ ಆಫ್, ದ ಡ್ರೈವ್ ಟು ಮೆಚುರಿಟಿ ಆ್ಯಂಡ್ ದ ಏಜ್ ಆಫ್ ಹೈ ಮಾಸ್ ಕನ್ಸಂಪ್ಷನ್. ಮೊದಲನೇದು ನೋಡಿದ್ರೆ ಟ್ರೆಡಿಷನಲ್ ಸೊಸೈಟಿ, ಹೆಸರು ಸೂಚಿಸ್ತಾ ಇದೆ ನಿಮಗೆ, ಸಾಂಪ್ರದಾಯಿಕ ಸಮಾಜ. ಯಾವುದೇ ಒಂದು ಆರ್ಥಿಕತೆಯನ್ನು ನಾವು ಮೊದಲು ತೆಗೆದುಕೊಂಡಾಗ ಆ ಆರ್ಥಿಕತೆಯು ತುಂಬ ಹಿಂದುಳಿದಂತಹ ಮತ್ತು ಸಾಂಪ್ರದಾಯಿಕ ಆರ್ಥಿಕತೆ ಆಗಿರುತ್ತೆ, ಆರ್ಥಿಕ ಸಮಾಜವನ್ನು ಅದು ಹೊಂದಿರುತ್ತೆ ಅನ್ನುವಂಥದ್ದು ರಾಸ್ಟ್ರೋ ಹೇಳುವಂತಹ ಮೊದಲನೇ ಹಂತ. ಈ ಹಂತದಲ್ಲಿ ಅಂದರೆ ಜೀವನಾವಶ್ಯಕ ಅಥವಾ ಜೀವನವನ್ನು ನಿರ್ವಹಿಸುವುದಕ್ಕೆ ಅವಶ್ಯಕವಿರುವಂತಹ ಒಂದಷ್ಟು ವೃತ್ತಿಗಳನ್ನು, ಒಂದಷ್ಟು ಆರ್ಥಿಕ ಚಟುವಟಿಕೆಗಳನ್ನು ಮಾತ್ರ ಜನರು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಸಮಾಜದ ವೃತ್ತಿ ಕೃಷಿಯೇ ಆಗಿರುತ್ತೆ. ಸುಮಾರು 75% ಜನರು, 75% ಜನರು ಕೃಷಿಯನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿ, ಮೂಲ ಕಸುಬನ್ನಾಗಿ ಅವಲಂಬಿಸಿರ್ತಾರೆ ಎನ್ನುವಂಥದ್ದಾಗಿದೆ. ಹಾಗೆಯೇ ಈ ಒಂದು ಸಮಾಜದಲ್ಲಿ ಬಾರ್ಟರ್ ಸಿಸ್ಟಮ್ ಅಂದರೆ ಸರಕುಗಳಿಗೆ ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ, ಸಾಟಿ ವಿನಿಮಯ ವ್ಯವಸ್ಥೆ ಅಸ್ತಿತ್ವದಲ್ಲಿರುತ್ತೆ. ಅಷ್ಟು ಹಣದ ಒಂದು ಪರಿಕಲ್ಪನೆ ಅಥವಾ ಬೆಳವಣಿಗೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗೆಯೇ ಇದು ಪುವರ್ ಟೆಕ್ನಾಲಜಿ ಅಂದರೆ ತುಂಬ ಕೆಳಮಟ್ಟದ ತಂತ್ರಜ್ಞಾನ ಮತ್ತು ವಿಜ್ಞಾನದ ಅರಿವು ಇಲ್ಲದಿರುವಂತಹ ಒಂದು ಸಮಾಜ ಈ ಒಂದು ಸಮಾಜ ಆಗಿರುತ್ತೆ. ಸೊ ಈ ಸಮಾಜವು ಬಾಹ್ಯ ಸಂಪರ್ಕಕ್ಕೆ ನಿಲ್ಕಿರೋದಿಲ್ಲ. ಅಂದರೆ ಬಾಹ್ಯ ಸಂಪರ್ಕವಿಲ್ಲದೆ ಯಾವುದೇ ವಿದೇಶಿ ವ್ಯಾಪಾರದ ಅರಿವು ಈ ಸಮಾಜಕ್ಕೆ ಇರೋದಿಲ್ಲ. ಆರ್ಥಿಕತೆಯಲ್ಲಿ ಅಥವಾ ಕೃಷಿಯಲ್ಲಿ ಯಾವುದೇ ತಂತ್ರಜ್ಞಾನಗಳ ಅಳವಡಿಕೆ ಗೊತ್ತಿರೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿಯ ಹೆಚ್ಚಿನ ಆದಾಯವನ್ನು ಜನರು ನಿರುತ್ಪಾದಕ ವೆಚ್ಚಗಳಲ್ಲಿ ವ್ಯಯಿಸ್ತಾ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಹಾಗೆಯೇ ಇಲ್ಲಿಯ ಅಧಿಕಾರವೆಲ್ಲವೂ ಅಂದರೆ ಇಂತಹ ಸಮಾಜದ ಅಧಿಕಾರವೆಲ್ಲವೂ ಭೂ ಮಾಲೀಕರ ಕೈಯಲ್ಲಿ ಹೆಚ್ಚಾಗಿ ಕೇಂದ್ರೀಕರಣಗೊಂಡಿರುತ್ತೆ. ನಾವು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅತ್ಯಂತ ಹಿಂದುಳಿದಂತಹ ಆರ್ಥಿಕ ವ್ಯವಸ್ಥೆ ಈ ಟ್ರೆಡಿಷನಲ್ ಸೊಸೈಟಿ ಅಥವಾ ಸಾಂಪ್ರದಾಯಿಕ ಸಮಾಜ ಆಗಿರುತ್ತೆ ಅಂಥೇಳಿ ನಾವು ಇದರ ಲಕ್ಷಣಗಳನ್ನು ಗುರುತಿಸ್ಬೋದಾಗಿದೆ. ಹಾಗಾಗಿ ಪ್ರತಿಯೊಂದು ದೇಶವು ಅಥವಾ ಪ್ರತಿಯೊಂದು ಆರ್ಥಿಕತೆಯು ಮೊದಲನೇ ಹಂತವಾಗಿ ಸಾಂಪ್ರದಾಯಿಕ ಸಮಾಜದಂತಹ ಆರ್ಥಿಕತೆಯನ್ನು ಅನುಭವಿಸಿಯೇ ಇರುತ್ತೆ. ಹಾಗೆ ಎರಡನೇ ಹಂತ ದ ಪ್ರೀ ಕಂಡೀಷನ್ಸ್ ಫಾರ್ ಟೇಕ್ ಆಫ್ ಆರ್ ಟ್ರಾನ್ಸಿಷನ್ ಸೊಸೈಟಿ, ಪರಿವರ್ತನಾ ಸಮಾಜ.
ಅಥವಾ ವಾಯುಪಥಕ್ಕೇರುವ ಹಂತಕ್ಕಿಂತ ಮೊದಲನೇ ಒಂದು ಸಿದ್ಧತಾ ಹಂತ ಅಂಥೇಳಿ ನಾವು ಈ ಒಂದು ಸ್ಟೇಜನ್ನು ಗುರುತಿಸ್ಬೋದು. ಸೊ ಈ ಸ್ಟೇಜಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಇಲ್ಲಿ ಸಸ್ಟೈನ್ಡ್ ಗ್ರೋತ್ ಅಂದರೆ ನಿರಂತರ ಬೆಳವಣಿಗೆ ಅಥವಾ ಅಭಿವೃದ್ಧಿಗೆ ಒಂದಷ್ಟು ಫೋಕಸ್ ಸಿಗುತ್ತೆ. ಇಲ್ಲಿಯ ಜನರ ಭಾವನೆಗಳು ಬದಲಾವಣೆಗೆ ಒಳಪಡ್ತವೆ. ಕೃಷಿಯಲ್ಲಿ ಭೂಸುಧಾರಣಾ ಕ್ರಮಗಳು ಕಂಡುಬರುತ್ತೆ. ಸೊ ಜನರಲ್ಲಿ ಒಂದಷ್ಟು ತಂತ್ರಜ್ಞಾನದ ಅರಿವು ಮೂಡುತ್ತೆ. ಕೈಗಾರಿಕಾ ಕ್ರಾಂತಿಗೆ ಅಥವಾ ಕೈಗಾರಿಕಾ ಅಭಿವೃದ್ಧಿಗೆ ಒಂದು ನೆಲೆ ಈ ಒಂದು ಅವಧಿನಲ್ಲಿ ಲಭ್ಯ ಆಗುತ್ತೆ ಅಂಥೇಳಿ ಹೇಳ್ಬೋದು. ಹಾಗೆ ಇಲ್ಲಿಯ ಉಳಿತಾಯ ಮತ್ತು ಹೂಡಿಕೆಗಳು ರಾಷ್ಟ್ರೀಯ ಆದಾಯದ 5% ಪ್ರಮಾಣಕ್ಕೆ ಏರಿಕೆಯಾಗುವಂಥದ್ದು ಒಂದು ಆಶಾದಾಯಕ ಅಂಶ ಆಗಿರುತ್ತೆ. ಹಾಗೆಯೇ ಈ ಒಂದು ಅವಧಿಯಲ್ಲಿ ನಾನು ಹೇಳಿದಾಗೆ ಕೈಗಾರಿಕಾ ಅಭಿವೃದ್ಧಿಗೆ ಅವಕಾಶಗಳು ದೊರೆಯುತ್ತೆ. ಸೊ ಈ ಕೈಗಾರಿಕಾ ಅಭಿವೃದ್ಧಿ ನಿರಂತರವಾಗಿ ಮುಂದುವರಿಯುವಂತಹ ಕ್ರಮಗಳು ಏರ್ಪಡ್ತವೆ. ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಸ್ಪೆಷಲಿ ಇನ್ ಟ್ರಾನ್ಸ್ಪೋರ್ಟ್ನಲ್ಲಿ ಅಂದರೆ ಸಾರಿಗೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗಳು ಹೆಚ್ಚು ಆಗುವಂಥ ಸನ್ನಿವೇಶವನ್ನು ನಾವು ನೋಡ್ಬೋದು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ತಂತ್ರಜ್ಞಾನದ ಅಳವಡಿಕೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದರೆ ಇದು ಒಂದು ರೀತಿಯಲ್ಲಿ ವಾಯುಪಥಕ್ಕೇರುವ ಹಂತದ ಪೂರ್ವ ಸಿದ್ಧತಾ ಹಂತದಂತೆ ಇರುತ್ತೆ. ಅಂದರೆ ಆ ಹಂತಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ಈ ಹಂತದಲ್ಲಿ ಪೂರೈಕೆ ಮಾಡಲಾಗಿರುತ್ತೆ ಅಥವಾ ಒಂದು ಸಿದ್ಧತೆಯನ್ನು ಮಾಡಿಕೊಂಡ ಹಂತವಾಗಿ ಈ ಒಂದು ಪರಿವರ್ತನಾ ಸಮಾಜ ಗುರುತಿಸಲ್ಪಡುತ್ತೆ. ಇದು ಸುಮಾರು 1 ಶತಮಾನಗಳಷ್ಟು ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಇದೊಂದು ದೀರ್ಘಕಾಲದ ಹಂತ ಅಂಥೇಳಿ ನಾವು ಗುರುತಿಸ್ಬೋದು. ಅಂದರೆ ಸಾಂಪ್ರದಾಯಿಕ ಸಮಾಜ ಪರಿವರ್ತನಾ ಸಮಾಜವಾಗಿ ಬದಲಾಗಬೇಕು ಅಂತ ಹೇಳಿದರೆ 1 ಶತಮಾನದಷ್ಟು ಕಾಲಾವಧಿ ಹಿಡಿಯುತ್ತೆ. ಹಾಗೆಯೇ 3ನೇ ಹಂತ ಟೇಕ್ ಆಫ್, ವಾಯುಪಥಕ್ಕೇರುವ ಹಂತ. ಯಾಕೆ ಇದಕ್ಕೆ ಟೇಕ್ ಆಫ್, ವಾಯುಪಥಕ್ಕೇರುವ ಹಂತ ಅಂತ ಇರಿಸಿದ್ದಾರೆ? ಸಾಂಪ್ರದಾಯಿಕ ಸಮಾಜ ಹಿಂದುಳಿದ ಒಂದು ಆರ್ಥಿಕತೆಯಿಂದ ಪರಿವರ್ತನಾ ಸಮಾಜಕ್ಕೆ ಬಂದಂತಹ ಆರ್ಥಿಕತೆ, ಸೊ ಪರಿವರ್ತನಾ ಸಮಾಜದಲ್ಲಿ ಅಥವಾ ಪರಿವರ್ತನಾ ಆರ್ಥಿಕತೆಯಲ್ಲಿ ಸಿಕ್ಕಂತಹ ಕೆಲವೊಂದು ಅನುಕೂಲ ವಾತಾವರಣಗಳಿಂದ, ಪರಿಸರದಿಂದ ಅದು ಅಭಿವೃದ್ಧಿಯ ಕಡೆಗೆ ಏರುವಂತಹ ಒಂದು ಪ್ರಕ್ರಿಯೆ ಸಂಭವಿಸುತ್ತೆ. ಆ ಒಂದು ಹಂತ ಅಂದರೆ ಹೇಗೆ ಒಂದು ಏರೋಪ್ಲೇನ್ ತನ್ನ ಒಂದು ಪಥದಿಂದ ಗಗನಕ್ಕೆ ಚಿಮ್ಮುವಂತಹ ಸನ್ನಿವೇಶ ಏರ್ಪಡುತ್ತೋ ಹಾಗೆ ಪ್ರತಿಯೊಂದು ದೇಶದ ಆರ್ಥಿಕತೆಯು ವಾಯುಪಥಕ್ಕೇರುವಂತಹ ಒಂದು ಸಮಯ ಈ ಹಂತ ಆಗಿರುತ್ತೆ. ಅದನ್ನು ನಾವು ಇನ್ನೊಂದು ರೇಖಾಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಹೇಗೆ ಒಂದು ವಿಮಾನ ವಾಯುಪಥಕ್ಕೇರುವಂಥ ಸನ್ನಿವೇಶ ಇರುತ್ತೆ ಅಂತ. ಹಾಗೆ ಒಂದು ದೇಶದ ಆರ್ಥಿಕತೆಯು ಸಹ ವಾಯುಪಥಕ್ಕೇರುತ್ತೆ. ಇಲ್ಲಿಯ ಒಂದು ಆರ್ಥಿಕ ಬೆಳವಣಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಜಿಯೋಮೆಟ್ರಿಕ್ ಸೆನ್ಸ್ ರೇಖಾಗಣಿತದ ಮಾದರಿಯಲ್ಲಿ ದ್ವಿಗುಣಗೊಳ್ತಾ ಹೋಗುತ್ತೆ ಅಂತ. ಒಂದು ಕ್ಷೇತ್ರದ ಒಂದು ವಲಯದ ಅಭಿವೃದ್ಧಿ ಮತ್ತೊಂದು ವಲಯದ ಅಭಿವೃದ್ಧಿಗೆ ಕಾರಣ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ರೇಖಾಗಣಿತದ ಮಾದರಿಯಲ್ಲಿ ದ್ವಿಗುಣಗೊಳ್ತಾ ಹೋಗ್ತಾ ಇರುತ್ತೆ ಆರ್ಥಿಕ ಬೆಳವಣಿಗೆ ಅಂತ ಹೇಳುವಂಥದ್ದು. ಹಾಗೆಯೇ ಪರಿವರ್ತನಾ ಹಂತದಲ್ಲಿ ಅಥವಾ ಪ್ರೀ ಟೇಕ್ ಆಫ್ ಸ್ಟೇಜಲ್ಲಿ ನಾವು ಕಂಡಂತಹ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು, ಸೊ ಸಸ್ಟೈನ್ಡ್ ಇಂಡಸ್ಟ್ರಿಯಲೈಸೇಷನ್ನು ಇಲ್ಲಿ ಕ್ರಾಂತಿಯಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಉಳಿದ ಎಲ್ಲ ವಲಯಗಳಿಗೆ, ಉಳಿದ ಎಲ್ಲ ಕೈಗಾರಿಕಾ ಕ್ಷೇತ್ರಗಳಿಗೆ ವಿಸ್ತರಿಸುತ್ತೆ. ಹಾಗಾಗಿ ಒಂದು ಕೈಗಾರಿಕಾ ಕ್ರಾಂತಿಯನ್ನೇ ನಾವು ಈ ಹಂತದಲ್ಲಿ ಕಾಣೋದಕ್ಕೆ ಸಾಧ್ಯ. ಹಾಗೆ ಸೇವಿಂಗ್ಸ್ ಫಾರ್ ಇನ್ವೆಸ್ಟ್ಮೆಂಟ್, ಹಾಗೆಯೇ ಉಳಿತಾಯ ಮತ್ತು ಹೂಡಿಕೆಗಳ ಪ್ರಮಾಣ ಹೆಚ್ಚಾಗುತ್ತೆ. ಸಾಧ್ಯವಾದಷ್ಟು ಹೂಡಿಕೆಗೋಸ್ಕರನೇ ಉಳಿತಾಯ ಮಾಡುವಂತಹ ಸನ್ನಿವೇಶಗಳು ಹೆಚ್ಚು ಕಂಡುಬರ್ತವೆ. ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ ಈ ಒಂದು ಅವಧಿಯಲ್ಲಿ ಹೆಚ್ಚು ಆಗುತ್ತೆ. ಹಾಗೆ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಡಿಮ್ಯಾಂಡ್, ಸೊ ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚಿನ ಒಂದು ಬೇಡಿಕೆ. ಯಾಕಂದರೆ ಜನರಲ್ಲಿ ಇವಾಗ ತಲಾದಾಯ, ರಾಷ್ಟ್ರೀಯ ಆದಾಯದ ಗಳಿಕೆ ಹೆಚ್ಚಾಗಿರುತ್ತೆ. ತಲಾದಾಯ ಹೆಚ್ಚಾದಾಗ ಆಬ್ವಿಯಸ್ಲಿ ಆ ದೇಶದ ಸರಕುಗಳಿಗೆ ಬೇಡಿಕೆಯೂ ಸಹ ಹೆಚ್ಚಾಗುತ್ತೆ. ಹಾಗೆಯೇ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರಗಳು ಉತ್ತಮಗೊಳ್ಳುತ್ತವೆ. ಅಂದರೆ ವಿದೇಶಿ ವ್ಯಾಪಾರದ ಅಂದರೆ ವಿದೇಶಿ ರಫ್ತು, ಆಮದು, ಹೆಚ್ಚಾಗಿ ವಿದೇಶಿ ಬಂಡವಾಳದ ಆಮದು ಈ ದೇಶಕ್ಕೆ ಅಂದರೆ ಪ್ರತಿ ಆರ್ಥಿಕತೆಗೆ ಲಭ್ಯ ಆಗುತ್ತೆ. ಅದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ, ಕೈಗಾರಿಕಾ ಕ್ರಾಂತಿಗೆ ನೆರವನ್ನು ನೀಡುತ್ತೆ. ಹೀಗೆ ವಾಯುಪಥಕ್ಕೇರುವ ಹಂತದಲ್ಲಿ ಹಲವು ಅಭಿವೃದ್ಧಿಯ ಒಂದು ಸಂಗತಿಗಳು ಒಂದಕ್ಕೊಂದು ಸರಪಳಿಯೋಪಾದಿಯಲ್ಲಿ ಜರುಗುವುದನ್ನು ನಾವು ಕಾಣಬಹುದಾಗಿರುತ್ತೆ. ಈ ಒಂದು ಅವಧಿ ತೀರಾ ದೀರ್ಘಾವಧಿಯನ್ನು ತೆಗೆದುಕೊಳ್ಳೋದಿಲ್ಲ.
ಅಲ್ಪಾವಧಿಯಲ್ಲಿ ಸಂಭವಿಸುತ್ತೆ. ಪರಿವರ್ತನಾ ಸಮಾಜದಲ್ಲಿ ಏರ್ಪಟ್ಟಂತಹ ಸಿದ್ಧತಾ ಕ್ರಮಗಳಿಂದಾಗಿ ಇದು 20ರಿಂದ 30 ದಶಕಗಳ ಅವಧಿಯಲ್ಲಿ ಘಟಿಸುವಂತಹ ಒಂದು ಘಟನೆ. ಹಾಗಾಗಿ ಇದರ ಅವಧಿ ತುಂಬ ಅಲ್ಪಾವಧಿಯದ್ದು ಅಂತ ಹೇಳಿ ನಾವು ಗುರುತಿಸಬಹುದಾಗಿದೆ. ಆದರೆ ರೋಸ್ಟ್ರೋ ಅವರು ಈ ಒಂದು ವಾಯುಪಥಕ್ಕೇರುವ ಹಂತ ಸಂಭವಿಸಬೇಕಂದ್ರೆ ಕೆಲವೊಂದು ಷರತ್ತುಗಳು ಪೂರೈಕೆಯಾಗಿರಬೇಕು ಅಂತ ಹೇಳ್ತಾರೆ. ಏನದು ಷರತ್ತುಗಳು? ರೇಟ್ ಆಫ್ ನೆಟ್ ಇನ್ವೆಸ್ಟ್ಮೆಂಟ್ ಓವರ್ 10% ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯಕ್ಕೆ ಹೋಲಿಸಿಕೊಂಡ್ರೆ 10% ಹೆಚ್ಚಿನ ನಿವ್ವಳ ಹೂಡಿಕೆಯ ದರ ಆರ್ಥಿಕತೆಯಲ್ಲಿ ಇರಬೇಕು. ಆಗ ಮಾತ್ರ ಆರ್ಥಿಕತೆ ವಾಯುಪಥಕ್ಕೇರುವ ಹಂತಕ್ಕೆ ಸಿದ್ಧವಾಗಿದೆ ಅಂಥೇಳಿ ಅರ್ಥ. ಹಾಗೆಯೇ ಡೆವಲಪ್ಮೆಂಟ್ ಆಫ್ ಲೀಡಿಂಗ್ ಸೆಕ್ಟರ್ಸ್, ಪ್ರಮುಖ ವಲಯಗಳಲ್ಲಿ, ಅದು ಕೃಷಿ ವಲಯ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಮೂಲಭೂತ ಸೌಕರ್ಯಗಳ ಕ್ಷೇತ್ರ, ಈ ಎಲ್ಲ ವಲಯಗಳಲ್ಲಿ ಅಂದರೆ ಲೀಡಿಂಗ್ ಸೆಕ್ಟರ್ಸ್ ಅಂತೇಳಿ ಗುರುತಿಸ್ತೇವೆ ಇವನ್ನ ನಾವು. ಇಂತಹ ಲೀಡಿಂಗ್ ಸೆಕ್ಟರ್ಸ್ಗಳಲ್ಲಿ ಪ್ರಮುಖವಾದಂತಹ ಗಣನೀಯವಾದಂತಹ ಅಭಿವೃದ್ಧಿ ಕಂಡುಬಂದಿರಬೇಕು. ಹಾಗೆಯೇ ದ ಎಕ್ಸಿಸ್ಟೆನ್ಸ್ ಆರ್ ಕ್ವಿಕ್ ಎಮರ್ಜೆನ್ಸ್ ಆಫ್ ಎ ಪೊಲಿಟಿಕಲ್, ಸೋಷಿಯಲ್, ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಈ ರೀತಿಯ ವಾಯುಪಥಕ್ಕೆ ಇರುವ ಹಂತ ಯಾವುದೇ ಆರ್ಥಿಕತೆಯಲ್ಲಿ ಘಟಿಸಬೇಕು ಅಂತ ಹೇಳಿದರೆ ಆ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜಕೀಯ, ಸಾಮಾಜಿಕ ಅಥವಾ ಸಾಂಸ್ಥಿಕವಾದಂತಹ ಒಂದು ವಿದ್ಕ್ರಾಂತಿ ನಡೆದಿರಬೇಕು. ಆ ಒಂದು ಉದ್ಕ್ರಾಂತಿಯಿಂದಾಗಿ ಏನಾಗುತ್ತೆ, ಆ ದೇಶ ಒಂದು ಅಭಿವೃದ್ಧಿಯ ಕಡೆಗೆ ವಾಲೋದಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಕಿಡಿಯಾಗಿ ಪರಿಣಮಿಸುತ್ತೆ ಅಂಥೇಳಿ 1868ರಲ್ಲಿ ಜಪಾನಿನಲ್ಲಿ ಸಂಭವಿಸಿದಂತಹ ಮೇಜಿ ಘಟನೆ ಜಪಾನಿನ ಒಂದು ವಾಯುಪಥಕ್ಕೆ ಇರುವ ಹಂತಕ್ಕೆ ಕಾರಣ ಆಗುತ್ತೆ. ಹಾಗೆ ನಾವು ಇನ್ನೊಂದು ಎಕ್ಸಾಂಪಲ್ ಎಲ್ಲ ಕೊಡ್ಬೋದು. ಅಂದರೆ ಭಾರತವು 1947ರಲ್ಲಿ ಪಡೆದಂತಹ ರಾಜಕೀಯ ಸ್ವಾತಂತ್ರ್ಯ, ಭಾರತವು 1952ರಲ್ಲಿ ವಾಯುಪಥಕ್ಕೆ ಇರುವ ಹಂತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದನ್ನು ನಾವು ಕಾಣಬಹುದಾಗಿದೆ. ಹೀಗೆ ರೋಸ್ಟ್ರೋ ಅವರು ಇತಿಹಾಸದ ಕೆಲವೊಂದು ಇಸವಿಗಳನ್ನು ಪ್ರತಿ ದೇಶವು ಹೇಗೆ ಯಾವ ಸಮಯದಲ್ಲಿ ವಾಯುಪಥಕ್ಕೆ ಏರಿರಬಹುದು ಅನ್ನೋದನ್ನು ಗುರುತಿಸಿದ್ದಾರೆ. ಅಲ್ಲಿ ಪ್ರಮುಖ ದೇಶಗಳನ್ನು ನಾನಿಲ್ಲಿ ಆಯ್ದುಕೊಟ್ಟಿದ್ದೇನೆ. ರೋಸ್ಟ್ರೋ ಅವರ ಪ್ರಕಾರ ಇಂಗ್ಲೆಂಡು 1783ರಿಂದ 1802ರವರೆಗೆ ಈ ವಾಯುಪಥಕ್ಕೆ ಏರುವ ಹಂತವನ್ನು ಪೂರೈಸುತ್ತೆ. ಫ್ರಾನ್ಸ್ 1830ರಿಂದ 1860, ಹಾಗೆಯೇ ಅಮೇರಿಕಾ 1843ರಿಂದ 1860, ಹಾಗೆಯೇ ಭಾರತ ಮತ್ತು ಚೀನಾಗಳು 1952ರಲ್ಲಿ ತಮ್ಮ ವಾಯುಪಥಕ್ಕೆ ಏರುವ ಹಂತವನ್ನು ಹೊಂದಿದ್ದಾವೆ ಅನ್ನುವಂಥದ್ದು ರೋಸ್ಟ್ರೋ ಅವರ ಒಂದು ವಿಚಾರಧಾರೆ ಆಗಿದೆ. ಹಾಗೆಯೇ 4ನೇ ಹಂತ ಡ್ರೈವ್ ಟು ಮೆಚುರಿಟಿ, ಪರಿಪಕ್ವತೆಯ ಹಂತ. ಈ ಪರಿಪಕ್ವತೆಯ ಹಂತದಲ್ಲಿ ನಾವು ಮೇನ್ಲಿ ಉತ್ಪಾದನಾ ತಂತ್ರಜ್ಞಾನಗಳಲ್ಲಿನ ಅಭಿವೃದ್ಧಿಯನ್ನು ಕಾಣ್ತೇವೆ. ಹಾಗೆಯೇ ಸಂಪನ್ಮೂಲಗಳ ಗರಿಷ್ಠ ಬಳಕೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಇದನ್ನು ಪರಿಪಕ್ವತೆಯ ಹಂತ ಅಂತೇಳಿ ಗುರುತಿಸೋದು. ಎಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕೀಕರಣ ಪರಿವರ್ತನಾ ಸಮಾಜದಲ್ಲಿ ಶುರುವಾಗಿದ್ದು ಟೇಕ್ ಆಫಲ್ಲಿ ಉಲ್ಬಣಗೊಳ್ಳುತ್ತೆ. ಅದು ಮತ್ತಷ್ಟು ವಿಸ್ತರಣೆಗೊಳ್ಳುವುದು ಡ್ರೈವ್ ಟು ಮೆಚುರಿಟಿ ಅಂದರೆ ಪರಿಪಕ್ವತೆಯ ಹಂತದಲ್ಲಿ. ಹಾಗೆಯೇ ರೇಟ್ ಆಫ್ ಇನ್ವೆಸ್ಟ್ಮೆಂಟ್, ಹೂಡಿಕೆಯ ದರ 10%ದಿಂದ 20%ವರೆಗೆ, 10% 20%ಕ್ಕೆ ಏರಿಕೆ ಆಗೋದನ್ನು ನಾವು ಈ ಒಂದು ವಲಯದಲ್ಲಿ ಕಾಣ್ತೇವೆ. ಇದು ವಾಯುಪಥಕ್ಕೆ ಏರುವ ಹಂತ ಸಂಭವಿಸಿದ ನಂತರ 40ರಿಂದ 60 ವರ್ಷಗಳಲ್ಲಿ ಸಂಭವಿಸುವಂತಹ ಒಂದು ಘಟನೆ. ವಾಯುಪಥಕ್ಕೆ ಏರುವ ಹಂತ ಸಂಭವಿಸಿದ ನಂತರ 40ರಿಂದ 60 ವರ್ಷಗಳ ನಂತರ ಈ ಒಂದು ಪರಿಪಕ್ವತೆಯ ಹಂತ ಸಂಭವಿಸುತ್ತೆ. ಹಾಗೆಯೇ ಇದರಲ್ಲಿ ನ್ಯೂ ಪ್ರೊಡಕ್ಷನ್ ಟೆಕ್ನಿಕ್ಸ್, ಹೊಸ ಉತ್ಪಾದನಾ ತಂತ್ರಜ್ಞಾನಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಹಾಗೆಯೇ ಈ ಒಂದು ಹಂತದಲ್ಲಿ ರ್ಯಾಪಿಡ್ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್ಸ್, ರಫ್ತುಗಳಲ್ಲಿ ಮಿತಿ ಮೀರಿದಂತಹ ಒಂದು ಹೆಚ್ಚಳವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಇಲ್ಲಿ ಕೈಗಾರಿಕರ ನೈಜ ವೇತನಗಳು ಇನ್ಕ್ರೀಸ್ ಆಗುತ್ತೆ, ತಲಾದಾಯ ರಾಷ್ಟ್ರೀಯ ಆದಾಯಗಳಲ್ಲಿ ಹೆಚ್ಚಳವನ್ನು ಕಾಣಿಸ್ಬೋದಾಗಿರುತ್ತೆ. ಇಲ್ಲಿ ಗ್ರಾಮೀಣ ಜನರು ನಗರ ಪ್ರದೇಶಗಳಿಗೆ ಕೈಗಾರಿಕಾಭಿವೃದ್ಧಿಯ ಕಾರಣದಿಂದ ವಲಸೆ ಬರುವ ಕಾರಣ ನಗರ ಒಂದು ಅಭಿವೃದ್ಧಿ ಮತ್ತು ನಾಗರಿಕ ಸಮಾಜವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಜನರ ಆಲೋಚನೆಗಳಲ್ಲಿ ಒಂದಷ್ಟು ಹೊಸ ವಿಚಾರಗಳು ಮತ್ತು ಸುಧಾರಿತ ವಿಚಾರಗಳು ಕಂಡುಬರಲಿಕ್ಕೆ ಸಾಧ್ಯ ಆಗುತ್ತೆ. ಸಾಂಪ್ರದಾಯಿಕ ಮನೋಭಾವನ ಹೊರಟು ಹೋಗುತ್ತೆ. ಹಾಗಾಗಿ ಈ ಒಂದು ಅವಧಿನಲ್ಲಿ ಒಂದು ಪರಿಪಕ್ವತೆಯ ಹಂತವನ್ನು ಇವನ್ನು ಜನರಲ್ಲಿ
ಹಾಗೆಯೇ ದೇಶದ ಆರ್ಥಿಕತೆಯ ಒಳಗಡೆ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೊನೆಯ ರೋಸ್ಟೋ ಅವರು ಈ ಪರಿಪಕ್ವತೆ ಹಂತವನ್ನು ಯಾವ ದೇಶಗಳು ಯಾವ್ಯಾವ ಅವಧಿಯಲ್ಲಿ ಹೊಂದಿರ್ಬೋದು ಅನ್ನೋದನ್ನು ಹೇಳ್ತಾರೆ. ಇಂಗ್ಲೆಂಡ್ ರೀಚ್ಡ್ ಮೆಚುರಿಟಿ ಇನ್ 1850. ಇಂಗ್ಲೆಂಡು 1850ರಲ್ಲಿ ಪರಿಪಕ್ವತೆ ಹಂತವನ್ನು ಹೊಂದಿದರೆ, ಅಮೆರಿಕ 1900ರಲ್ಲಿ, ಜರ್ಮನಿ ಆ್ಯಂಡ್ ಫ್ರಾನ್ಸ್ 1910ರಲ್ಲಿ, ಜಪಾನ್ 1940ರಲ್ಲಿ, ರಷ್ಯಾ ಆ್ಯಂಡ್ ಕೆನಡಾ 1950ರಲ್ಲಿ ಪರಿಪಕ್ವತೆಯ ಹಂತವನ್ನು ರೀಚ್ ಆಗಿದ್ದಾವೆ ಅನ್ನೋ ಮಾತನ್ನು ರೋಸ್ಟೋ ತಮ್ಮ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಹಾಗೆ ಕೊನೆಯ ಹಂತ ದ ಸ್ಟೇಜ್ ಆಫ್ ಹೈ ಮಾಸ್ ಕನ್ಸಂಪ್ಷನ್. ಸೊ ಉನ್ನತ ಸಾಮೂಹಿಕ ಅನುಭೋಗ ಅಥವಾ ಪರಿಪೂರ್ಣ ಅಭಿವೃದ್ಧಿಯ ಹಂತ. ಪರಿಪೂರ್ಣ ಅಭಿವೃದ್ಧಿಯ ಹಂತ ಅಂತ ಹೇಳಿದಾಗ ನಿಮಗೆ ಈ ಚಿತ್ರದಲ್ಲಿ ಏನೇನು ಕಾಣಿಸ್ತಾ ಇದೆ? ಸೊ ಫ್ರಿಜ್ಜು, ಟಿ ವಿ, ಸ್ಪೀಕರ್, ಪ್ರಿಂಟರ್, ಮೊಬೈಲ್ ಅಲ್ವಾ, ಮತ್ತು ಎ ಸಿ, ಓವೆನ್, ವಾಷಿಂಗ್ ಮೆಷಿನ್. ಓಕೆ, ಇವೆಲ್ಲವೂ ಏನು? ಇವು ದುಬಾರಿ ಅನುಭೋಗಿ ಸರಕುಗಳು ಅಲ್ವಾ, ಐಷಾರಾಮಿ ಸರಕುಗಳು ಅಂತೇಳಿ ಗುರುತಿಸ್ತೇವೆ, ಡ್ಯೂರಬಲ್ ಗೂಡ್ಸ್ ಅಂತ ಹೇಳಿ. ಅಂದರೆ ಐಮಾಸ್ ಕನ್ಸಂಪ್ಷನ್ನಲ್ಲಿ ಒಂದು ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಇನ್ ದ ಡ್ಯೂರಬಲ್ ಕನ್ಸ್ಯೂಮರ್ಸ್ ಗೂಡ್ಸ್ ಆ್ಯಂಡ್ ಹೌಸ್ ಹೋಲ್ಡ್ ಗ್ಯಾಡ್ಜೆಟ್ಸ್. ಗೃಹೋಪಯೋಗಿ ಸರಕುಗಳು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತಹ ಅನುಭೋಗಿ ಸರಕುಗಳ ಉತ್ಪಾದನೆ ಅನುಭೋಗ ಹೆಚ್ಚಳವಾಗುತ್ತೆ. ಸೊ ಪ್ರಮುಖವಾಗಿ ಇಲ್ಲಿ ಸೊಸೈಟಿ, ಸಮಾಜ ಅಥವಾ ಆರ್ಥಿಕತೆ ಶಿಫ್ಟೆಡ್ ಫ್ರಮ್ ಸಪ್ಲೈ ಟು ಡಿಮ್ಯಾಂಡ್, ಅಂದರೆ ಪೂರೈಕೆಯಿಂದ ಬೇಡಿಕೆ ಕಡೆಗೆ ವಾಲುತ್ತೆ. ಅಂದರೆ ಉತ್ಪಾದನಾ ಸಮಸ್ಯೆಯಿಂದ ಅನುಭೋಗದ ಸಮಸ್ಯೆಯ ಕಡೆಗೆ ತನ್ನ ಒಂದು ವಿಚಾರವನ್ನು ಕೇಂದ್ರೀಕರಿಸಿಕೊಳ್ಳುತ್ತೆ. ಹಾಗಾಗಿ ಜನರ ಅನುಭೋಗ ಮತ್ತು ಯೋಗಕ್ಷೇಮವನ್ನು ಹೆಚ್ಚು ಇಲ್ಲಿ ಪ್ರಮುಖ ಮಾನದಂಡವಾಗಿ ಬಳಸ್ಕೊಳ್ಳಲಾಗತ್ತೆ. ಹಾಗಾಗಿ ಅಂತಿಮ ಹಂತದಲ್ಲಿ ಆ ಒಂದು ಆರ್ಥಿಕತೆಯು ಎಲ್ಲಿಗೆ ತಲುಪಿದೆ? ಪೂರ್ಣ ಅಭಿವೃದ್ಧಿಯ ಮಟ್ಟಕ್ಕೆ ತಲುಪಿದೆ ಅನ್ನುವ ತೀರ್ಮಾನಕ್ಕೆ ಬರ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಐಮಾಸ್ ಕನ್ಸಂಪ್ಷನ್ನ ಹಂತವನ್ನು ಯಾವ್ಯಾವ ದೇಶಗಳು ಯಾವ್ಯಾವ ಅವಧಿಯಲ್ಲಿ ಹೊಂದಿದ್ದಾವೆ ರೋಸ್ಟೋ ಪ್ರಕಾರ? ಹಿಸ್ಟಾರಿಕಲಿ ದ ಯುನೈಟೆಡ್ ಸ್ಟೇಟ್ಸ್ ವಾಸ್ ದ ಫಸ್ಟ್ ಟು ರೀಚ್ ದ ಏಜ್ ಆಫ್ ಐಮಾಸ್ ಕನ್ಸಂಪ್ಷನ್ ಇನ್ 1920s. ರೋಸ್ಟೋ ಪ್ರಕಾರ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಅಂತಿಮ ಹಂತವನ್ನು ತಲುಪಿದ ದೇಶ ಅಮೆರಿಕ ಆಗಿದೆ. ಆನಂತರ ಫಾಲೋಡ್ ಬೈ ಗ್ರೇಟ್ ಬ್ರಿಟನ್ ಇನ್ 1930s. ಆನಂತರ ಬ್ರಿಟನ್ 1930ರಲ್ಲಿ ಪರಿಪೂರ್ಣ ಅಭಿವೃದ್ಧಿಯ ಹಂತವನ್ನು ತಲುಪುತ್ತೆ. ಹಾಗೆಯೇ ಜಪಾನ್, ವೆಸ್ಟರ್ನ್ ಯುರೋಪ್ ಕೂಡ 50ರಲ್ಲಿ, ಸೋವಿಯತ್ ಯೂನಿಯನ್ನು ಸ್ಟಾಲಿನ್ನ ಮರಣದ ನಂತರ ಈ ಒಂದು ಹಂತವನ್ನು ತಲುಪುತ್ತೆ. ಹಾಗೆಯೇ ಅನುಭೋಗಿಗಳ ಯೋಗಕ್ಷೇಮವನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದರೆ, ಸೊ ಅನುಭೋಗಿಯ ಒಂದು ಯೋಗಕ್ಷೇಮವನ್ನು ಪರಿಪಕ್ವತೆಯ ಹಂತದ ನಂತರ ಹೆಚ್ಚಳ ಮಾಡಬೇಕು ಅಂದರೆ ಈ 3 ಕ್ರಮಗಳನ್ನು ಅನುಸರಿಸೋದು ಒಳ್ಳೆಯದು ಅಂತ ರೋಸ್ಟೋ ಹೇಳ್ತಾನೆ. ಪರ್ಸ್ಯೂಟ್ ಆಫ್ ನ್ಯಾಷನಲ್ ಪವರ್ ಆ್ಯಂಡ್ ವರ್ಲ್ಡ್ ಇನ್ಫ್ಲೂಯೆನ್ಸ್. ಜಗತ್ತಿನ ಮಟ್ಟದಲ್ಲಿ ರಾಷ್ಟ್ರದ ಒಂದು ಘನತೆಯನ್ನು ಎತ್ತಿ ಹಿಡಿಯುವಂತಹ ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಂಥದ್ದು. ವೆಲ್ಫೇರ್ ಸ್ಟೇಟ್ ರೀಡಿಸ್ಟ್ರಿಬ್ಯೂಟಿಂಗ್ ಇನ್ಕಮ್ ಟು ಕರೆಕ್ಟ್ ದ ಅಬೇರೇಷನ್ಸ್ ಆಫ್ ದ ಮಾರ್ಕೆಟ್ ಪ್ರೋಸೆಸ್. ಮಾರುಕಟ್ಟೆಯ ಒಂದು ಏರಿಳಿತಗಳನ್ನು ಸರಿ ಮಾಡುವ ರೀತಿಯಲ್ಲಿ ಆದಾಯದ ಪುನರ್ ಹಂಚಿಕೆಯನ್ನು ಮಾಡುವಂತಹ ಕ್ರಮಗಳು. ಅಂದರೆ ಒಂದು ಪ್ರಗತಿಪರ ತೆರಿಗೆ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಹೀಗೆ ಡಿಸಿಷನ್ ಟು ಕ್ರಿಯೇಟ್ ನ್ಯೂ ಕಮರ್ಷಿಯಲ್ ಸೆಂಟರ್ಸ್ ಆ್ಯಂಡ್ ಲೀಡಿಂಗ್ ಸೆಕ್ಟರ್ಸ್. ಸೊ ಕೆಲವೊಂದು ವಾಣಿಜ್ಯ ಕೇಂದ್ರಗಳನ್ನು ಪ್ರಮುಖ ವಲಯಗಳಲ್ಲಿ ಸ್ಥಾಪನೆ ಮಾಡುವಂಥದ್ದು. ಉದಾಹರಣೆ ಹೇಳಿದಾಗೆ ಸಾರಿಗೆ ಕ್ಷೇತ್ರದಲ್ಲಿ ಇರ್ಬೋದು, ಡ್ಯೂರಬಲ್ ಗೂಡ್ಸನ್ನು ಉತ್ಪಾದನೆ ಮಾಡುವಂಥದ್ರಲ್ಲಿರ್ಬೋದು, ವಿದ್ಯುತ್ ಶಕ್ತಿ ಕ್ಷೇತ್ರದಲ್ಲಿರ್ಬೋದು. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು, ಹೊಸ ಸೆಂಟರ್ಗಳನ್ನು ತೆರೆಯುವಂಥ ತೀರ್ಮಾನ, ಇವುಗಳಿಂದ ಏನು ಮಾಡ್ಬೋದಾಗಿರುತ್ತೆ? ಆ ದೇಶದ ಜನರ ಯೋಗಕ್ಷೇಮವನ್ನು ಹೆಚ್ಚು ಮಾಡ್ಬೋದು ಅನ್ನೋದು ರೋಸ್ಟೋ ಅವರ ವಿಚಾರಧಾರೆ. ಇವಿಷ್ಟು ರೋಸ್ಟೋ ಅವರು ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ದೇಶವೂ ಹಾದು ಬರುವಂಥ ಹಂತಗಳಾವವು ಅನ್ನುವಂಥ ವಿಚಾರಧಾರೆಗಳು. ಅವನ್ನು ಹಾಗೆ ನಾವು ಮತ್ತೊಮ್ಮೆ ನೋಡೋದಿದ್ರೆ 5 ಹಂತಗಳನ್ನು ರೋಸ್ಟೋ ಹೇಳಿದರು. ಟ್ರೆಡಿಷನಲ್, ಟ್ರಾನ್ಸಿಷನ್, ಟೇಕ್ ಆಫ್, ಮೆಚುರಿಟಿ, ಮಾಸ್, ಕನ್ಸಂಪ್ಷನ್. ಸೊ ಇಲ್ಲಿ ಟ್ರೆಡಿಷನಲ್ ಅಂದಾಗ ಇಲ್ಲಿ ಟೆಕ್ನಾಲಜಿ ಮತ್ತು ಸೊಸೈಟಿ ಅಂದರೆ ಸ್ಥಿರವಾದಂತಹ ತಂತ್ರಜ್ಞಾನ, ಸ್ಥಿರವಾದಂಥ ಆರ್ಥಿಕತೆಯನ್ನು ನಾವು ನೋಡಿದ್ವಿ. ಹಾಗೆಯೇ ಟ್ರಾನ್ಸಿಷನ್ ಅಂದರೆ ಕಮರ್ಷಿಯಲೈಸೇಷನ್, ವಾಣಿಜ್ಯೀಕರಣಗೊಂಡದ್ದನ್ನು ಗುರುತಿಸ್ಕೊಂಡ್ವಿ. ಟೇಕ್ ಆಫ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸು, ತಯಾರಿಕಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ನೋಡಿದ್ವಿ. ಮೆಚುರಿಟಿಯಲ್ಲಿ ಇಂಡಸ್ಟ್ರಿಯಲೈಸೇಷನನ್ನು ಗುರುತಿಸಿದ್ವಿ.
ಮಾಸ್ ಕನ್ಸಂಪ್ಷನ್ ಕಂಪ್ಯಾರಿಟಿವ್ ಕಾಸ್ಟ್ ಅಡ್ವಾಂಟೇಜನ್ನು ನೋಡಿದ್ವಿ. ಹೀಗೆ 5 ಹಂತಗಳನ್ನು ಯಾವ ದೇಶ ಹೊಂದೋದಕ್ಕೆ ಸಾಧ್ಯ ಆಗುತ್ತೋ ಆ ದೇಶಗಳು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದ್ತವೆ. ಅಂದರೆ ಆ ದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಆ ದೇಶ ಯಾವ ಅಭಿವೃದ್ಧಿಯ ಹಂತದಲ್ಲಿದೆ ಅನ್ನೋದನ್ನು ಗುರುತಿಸ್ಕೋಬೇಕು ಅನ್ನೋದು ರೋಸ್ಟೋ ಅವರ ಒಂದು ವಿಚಾರಧಾರೆ. ಅದನ್ನು ಹೇಗೆ ಯಾವ ಹಂತದಲ್ಲಿದ್ದರೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಅವರ ಒಂದು ವಿಚಾರಧಾರೆ. ಇದಿಷ್ಟು ರೋಸ್ಟೋ ಅವರ ಅಭಿವೃದ್ಧಿ ಸಿದ್ಧಾಂತದ ಹಂತಗಳ ಬಗ್ಗೆ ಆಗಿತ್ತು. ಮುಂದಿನ ತರಗತಿಯಲ್ಲಿ ಈ ಒಂದು ಸಿದ್ಧಾಂತಕ್ಕೆ ಇರುವಂತಹ ಟೀಕೆಗಳನ್ನು ನೋಡೋಣ. ಫಾರ್ ರೆಫರೆನ್ಸ್ ಈ ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.